ಶುಗರು, ಗರ್ಭಕೋಶದ ಕ್ಯಾನ್ಸರ್ ಅಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅದೆಲ್ಲ ಬರೋ ರಿಸ್ಕ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ 2 ಮಂತ್ಸ್ ಒಂದ್ಸತಿ ಪೀರಿಯಡ್ಸ್ ಬರ್ಸ್ಕೊಳ್ಳೇಬೇಕು. PCOS ಇರೋರ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ಮಾತ್ರೆ ತಗೊಂಡು ಪೀರಿಯಡ್ಸ್ ಬರ್ಸ್ಕೊಳೋದು ಸೇಫಾ? ಸೊ ದಟ್ ಅವ್ರಿಗೆ ನಾರ್ಮಲೈಸ್ ಮಾಡ್ಕೊಳಕ್ಕೆ ಮಾತ್ರೆ ತಗೊಳೋದು ಸೇಫಾ? ಎಸ್. ಈಗ ಎಷ್ಟೊಂದ್ ಜನ ನಾವು PCOS ಪೀರಿಯಡ್ಸ್ ಬಂದಿಲ್ಲ, ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಬರ್ತಾರೆ. ಅವಾಗ ನಾವು ಮಾತ್ರೆ ಹಾಕ್ತಿವಿ, ಪ್ರೊಜೆಸ್ಟ್ರಾನ್ ಅನ್ನ ಮಾತ್ರೆ ಹಾಕ್ತಿವಿ ಪೀರಿಯಡ್ಸ್ ಬರ್ಲಿ ಅಂತ. ಎಷ್ಟೊಂದ್ ಜನ ತಗೊಳಕ್ಕೆ ಹಿಂದಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರೆ ತಗೊಂಡ್ರೆ ಏನಾದ್ರು ಆಗ್ಬಿಡುತ್ತೆ, ನ್ಯಾಚುರಲ್ ಆಗಿ ಬರ್ಲಿ ಅಂತ ಕಾಯ್ತಾರೆ. ದಟ್ ಇಸ್ ಆಕ್ಚುಲಿ ನಾಟ್ ಎಟ್ ಆಲ್ ಗುಡ್. ಈಗ ಏನಾಗುತ್ತೆ ಅಂದ್ರೆ ನಮಗೆ PCOS ಅಲ್ಲಿ ಕೆಲವರಿಗೆ 6 ಮಂತ್ಸ್ ಆದ್ರೂ ಬರಲ್ಲ ಪೀರಿಯಡ್ಸ್. ಅವಾಗ ಏನಾಗುತ್ತೆ, ಬಾಡಿಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ತುಂಬಾ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ತುಂಬಾ ಲೆವೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಲಾಂಗ್ ರನ್ ಅಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಶುಗರು, ಗರ್ಭಕೋಶದ ಕ್ಯಾನ್ಸರ್ ಅಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅದೆಲ್ಲ ಬರೋ ರಿಸ್ಕ್ ತುಂಬಾನೇ ಜಾಸ್ತಿ ಆಗುತ್ತೆ. ಆಮೇಲೆ PCOS ಇರೋರಲ್ಲಿ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಈ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಕೊಟ್ಬಿಟ್ಟು ಅವ್ರಿಗೆ ಪೀರಿಯಡ್ಸ್ ಬರೋ ತರ ಮಾಡ್ತೀವಿ. ಸೊ ನಾನು ಮೇನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ PCOS ಗೆ ತುಂಬಾ ಈ ತರ ಲೇಟ್ ಬರೋರು ಪೀರಿಯಡ್ಸ್ ಹಂಗೆ ಬಿಟ್ಕೋಬೇಡಿ. ಅಟ್ಲೀಸ್ಟ್ ಎಲ್ಲಾ ಹೆಂಗಸರು ಅಟ್ಲೀಸ್ಟ್ 2 ಮಂತ್ಸ್ ಒಂದ್ಸತಿ ಪೀರಿಯಡ್ಸ್ ಬರ್ಸ್ಕೊಳ್ಳೇಬೇಕು. ಅದು ನ್ಯಾಚುರಲ್ ಆಗಿ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾತ್ರೆ ತಗೊಂಡು ಪೀರಿಯಡ್ಸ್ ಬರ್ಸ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ 2 ಮಂತ್ಸ್ ಮ್ಯಾಕ್ಸ್, ಇಲ್ಲಾಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಡಾಕ್ಟರ್. ಎಸ್.